ಮೆಟ್ರೋ ಹಳದಿ ಮಾರ್ಗ ಉದ್ಘಾಟಿಸುವುದಕ್ಕೆ ಈಗಾಗಲೇ ಕ್ಷಣಗಣನೆ ಪ್ರಾರಂಭ ಆಗಿದೆ. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ. ಇನ್ನು HQTC ಹೆಲಿಪ್ಯಾಡ್ಗೆ ಸಿಎಂ ಬರಮಾಡಿಕೊಂಡಿದ್ದಾರೆ. ಪಿಎಂ ಮೋದಿಗೆ ಹೂಗುಚ್ಛವನ್ನ ನೀಡಿ ರಾಜ್ಯಪಾಲರು ಕೂಡ ಸ್ವಾಗತವನ್ನ ಮಾಡಿಕೊಂಡಿದ್ದಾರೆ. HQTC ಹೆಲಿಪ್ಯಾಡ್ನಲ್ಲಿ ಮೋದಿಗೆ ಅದ್ಧೂರಿಯಾದಂತಹ ಸ್ವಾಗತವನ್ನ ನೀಡಲಾಯಿತು. ಪಿಎಂ ಮೋದಿಯನ್ನ ರಾಜ್ಯದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಬರಮಾಡಿಕೊಂಡಿದ್ದಾರೆ. ಹಾಗೆ ಗೆಹ್ಲೋಟ್ ಅವರು ಕೂಡ ಹೂಗುಚ್ಛವನ್ನ ನೀಡೋದ್ರ ಮೂಲಕ ಅವರನ್ನ ಬರಮಾಡಿಕೊಂಡಿದ್ದಾರೆ. ಮೆಟ್ರೋ ಹಳದಿ ಮಾರ್ಗ ಅಂದರೆ ಬೆಂಗಳೂರಿಗರ ಬಹುದಿನದ ಕನಸಿದು. 2014ರಲ್ಲಿ ಪ್ರಾರಂಭ ಆದಂಥದ್ದು 2021ರಲ್ಲಿ ಪೂರ್ಣಗೊಂಡರೂ ಕೂಡ 1 ದಶಕಗಳ ನಂತರದಲ್ಲಿ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಹಾಗಾಗಿ ಹಳದಿ ಮಾರ್ಗ ಉದ್ಘಾಟನೆಗೆ ಕಾದು ಕುಳಿತಿದ್ದಂಥ ಅಸಂಖ್ಯಾತ ಜನರಿಗೆ ಇವತ್ತು ಬಹಳ ಖುಷಿ ಕೊಡುವಂತಹ ದಿನ. ಮೆಟ್ರೋ ಹಳದಿ ಮಾರ್ಗ ಉದ್ಘಾಟಿಸೋದಕ್ಕೆ ಈಗಾಗಲೇ ಕ್ಷಣಗಣನೆ ಪ್ರಾರಂಭ ಆಗ್ತಾ ಇದೆ. ನಮೋ ಲೋಕಾರ್ಪಣೆಯನ್ನು ಮಾಡ್ತಿದ್ದಾರೆ ಹಳದಿ ಮಾರ್ಗವನ್ನ. ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಕೂಡ ಕೇಸರಿ ಬಾವುಟಗಳು ರಾರಾಜಿಸ್ತಾ ಇದೆ. ಹಬ್ಬದ ವಾತಾವರಣವೇ ನಿರ್ಮಾಣ ಆಗಿದೆ. ಅಲ್ಲಲ್ಲಿ ಹೆಚ್ಚಿನ ಪೊಲೀಸರ ಭದ್ರತೆ ನಿಯೋಜನೆಗಳು ಕೂಡ ಆಗಿದೆ. ರಸ್ತೆಯುದ್ದಕ್ಕೂ ಕೇಸರಿ ಬಾವುಟಗಳು ರಾರಾಜಿಸ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಬೃಹತ್ ಕಟೌಟ್ಗಳನ್ನು ಕೂಡ ಹಾಕಲಾಗಿದೆ. ಪ್ರಧಾನಿ ಮೋದಿಗೆ ಅದ್ಧೂರಿಯಾಗಿ ಸ್ವಾಗತವನ್ನ ಮಾಡೋದಕ್ಕೆ ಎಲ್ಲ ರೀತಿ ಸಕಲ ಸಿದ್ಧತೆಗಳು ಕೂಡ ಈಗಾಗಲೇ ಆಗಿದೆ. ಇನ್ನು ಪ್ರಧಾನಿ ಮೋದಿ ಕೂಡ ಈಗಾಗಲೇ ಬೆಂಗಳೂರಿಗೆ ಬಂದಿಳಿದಿದ್ದಾರೆ. 3 ಕಾರ್ಯಕ್ರಮಗಳಲ್ಲಿ ಪ್ರಧಾನಿ ಮೋದಿ ಇವತ್ತು ಭಾಗಿಯಾಗ್ತಾ ಇದ್ದಾರೆ. ಮೆಟ್ರೋದಲ್ಲಿ ಪ್ರಮುಖವಾಗಿ ಪ್ರಧಾನಿ ಮೋದಿ ಇವತ್ತು ಖುದ್ದು ಅವರೇ ಪ್ರಯಾಣವನ್ನು ನಡೆಸಲಿದ್ದಾರೆ. ಒಂದೇ ಭಾರತ್ಗೂ ಕೂಡ ಚಾಲನೆಯನ್ನು ನೀಡಲಿದ್ದಾರೆ. ಮೆಟ್ರೋ ಉದ್ಘಾಟನೆ 3ನೇ ಹಂತಕ್ಕೆ ಅಡಿಗಲ್ಲನ್ನು ಹಾಕಲಿದ್ದಾರೆ ನಮೋ. ಹಾಗಾಗಿ ಬೆಂಗಳೂರಿಗರ ಕನಸು ಇವತ್ತು ನನಸಾಗುವಂತಹ ಸಂದರ್ಭ. ಇಡೀ ಬೆಂಗಳೂರೇ ಒಂದು ರೀತಿ ಭದ್ರಕೋಟೆನಲ್ಲಿ ಕಾಣ್ತಾ ಇದೆ. ಯಾಕಂದರೆ ಅಷ್ಟರ ಮಟ್ಟಿಗೆ 7 ಕೋಟೆ ಸುತ್ತು ಯಾವ ರೀತಿ ಇರುತ್ತೋ ಆ ರೀತಿ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. 7 ಕೋಟೆ ಸುತ್ತಿನ ರೀತಿಯಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಕೂಡ ಹೆಚ್ಚಿನ ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀದೇ ಇರಲಿ, ಏಕಾಏಕಿ ಪ್ರೊಟೆಸ್ಟ್ಗೆ ಜನರು ಇಳಿದೇ ಇರಲಿ, ಯಾವುದೇ ರೀತಿ ತೊಂದರೆಗಳಾಗದೇ ಇರಲಿ, ಇವತ್ತೇನೇನು ಕಾರ್ಯಕ್ರಮಗಳಿದೋ ಅದೆಲ್ಲವೂ ಕೂಡ ಸುಗಮವಾಗಿ ಸಾಗಲಿ ಎನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಭದ್ರತೆಯನ್ನು ನೀಡಲಾಗಿದೆ. ಇನ್ನು ಬೆಂಗಳೂರಲ್ಲಿರುವಂತಹ ಜನರಿಗೆ ನಮೋವನ್ನು ಹತ್ತಿರದಿಂದ ಕಣ್ತುಂಬಿಕೊಳ್ಬೇಕು ಅನ್ನುವಂಥ ಮಹದಾಸೆ ಕೂಡ ಇದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಹಲವು ಭಾಗಗಳಲ್ಲಿ ಜನರು ಬಂದು ಸೇರ್ತಾ ಇದ್ದಾರೆ. HQTC ಹೆಲಿಪ್ಯಾಡ್ ಮೇಕ್ರಿ ಸರ್ಕಲ್ನ ದೃಶ್ಯಗಳು ನೋಡ್ತಾ ಇದ್ದೀವಿ. ಹೂಗಳನ್ನು ಹಿಡಿದುಕೊಂಡು ಪ್ರಧಾನಿ ಮೋದಿ ಅವರಿಗೆ ಹೂಗುಚ್ಛಗಳನ್ನು ಎರಚೋದ್ರ ಮೂಲಕ ಅವರನ್ನು ಪ್ರೀತಿಯಿಂದ ಬರಮಾಡಿಕೊಳ್ಬೇಕು ಅಂತ ಬೆಂಗಳೂರಿಗರು ಕೂಡ ಈಗ ಕಾದುಕೊಳ್ತಿರುವಂಥದ್ದು. ಪ್ರಧಾನಿ ಮೋದಿನ ಹತ್ತಿರದಿಂದ ನೋಡಿದ್ರೆ ಸಾಕಪ್ಪ ಅಂತ ಸಾಕಷ್ಟು ಜನ ಅವರ ಅಭಿಮಾನಿಗಳಿದ್ದಾರೆ. ಹಾಗಾಗಿ ಕೇಸರಿ ಬಾವುಟಗಳು ಎಲ್ಲೆಲ್ಲೂ ಕೂಡ ರಾರಾಜಿಸ್ತಾ ಇದೆ. ಇನ್ನು ಬ್ಯಾರಿಕೇಡ್ಗಳಿಂದ ಒಳಭಾಗಕ್ಕೆ ಯಾರ್ಯಾರು ಬಂದಿರ್ತಾರೋ ಅದನ್ನು ಬ್ಯಾರಿಕೇಡ್ ದಾಟ್ಕೊಂಡು ಅಂಥವ್ರನ್ನ ಕೂಡ ಪೊಲೀಸರು ಹೊರಭಾಗಕ್ಕೆ ದಬ್ಬುವಂತಹ ಪ್ರಯತ್ನಗಳಾಗ್ತಾ ಇದೆ. ಯಾಕಂದರೆ ಯಾವುದೇ ರೀತಿ ತೊಂದರೆಗಳಾಗಬಾರ್ದು. ಎಷ್ಟೋ ಕಡೆ ನೋಡಿರ್ತೇವೆ ನಾವು. ಈಗ ಕ್ರಿಕೆಟ್ನಲ್ಲೂ ಕೂಡ ಈಗ ಸಚಿನ್ ಏನಾದರೂ ಫೀಲ್ಡಲ್ಲಿ ಇದ್ದಾರೆ ಅಥವಾ ವಿರಾಟ್ ಕೊಹ್ಲಿ ಫೀಲ್ಡಲ್ಲಿ ಇದ್ದಾರೆ ಅಂದರೆ ಅವರ ಅಭಿಮಾನಿಗಳು ಹೇಳ್ದೆ ಕೇಳದೆ ಅಲ್ಲಿಗೆ ಹಾರಿ ಹೋಗಿ ಅವರನ್ನು ಅಪ್ಪಿಗೆ ಮಾಡುವಂಥದ್ದನ್ನು ಕೂಡ ನೋಡಿರ್ತೀವಿ. ಕಳೆದ ಬಾರಿ ಕೂಡ ಈ ಥರ ಒಂದು ಇನ್ಸಿಡೆಂಟ್ ಆಯಿತು. ಹಾಗಾಗಿ ಈ ರೀತಿ ತೊಂದರೆಗಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ಕಟ್ಟೆಚ್ಚರವನ್ನು ವಹಿಸ್ತಾ ಇದ್ದಾರೆ. ಯಾರೆಲ್ಲ ಬ್ಯಾರಿಕೇಡ್ಗಳನ್ನು ದಾಟಿ ಒಳ ಹೋಗೋದಕ್ಕೆ ಪ್ರಯತ್ನಗಳು ಮಾಡ್ತಾರೋ ಸೊ ಅಂಥವರನ್ನ ಹೊರದಬ್ಬುವಂತಹ ಪ್ರಯತ್ನಗಳಾಗ್ತಾ ಇದೆ. ಇನ್ನು ಸುಗಮ ಸಂಚಾರಕ್ಕಾಗಿ ಝೀರೋ ಟ್ರಾಫಿಕ್ ಕೂಡ ಆ ಭಾಗದಲ್ಲಿ ಮಾಡಲಾಗಿದೆ. ಹೆಲಿಪ್ಯಾಡ್ ಪ್ರಧಾನಿ ಮೋದಿ ಈಗ ಬಂದಿಳಿದಾಯಿತು HQTCನಲ್ಲಿ. ಸಿದ್ದರಾಮಯ್ಯನವರು ಕೂಡ ಅವರನ್ನ ಪ್ರೀತಿಯಿಂದ ಬರಮಾಡಿಕೊಂಡ್ರು. ಹೂಗುಚ್ಛಗಳನ್ನು ಕೊಡೋದ್ರ ಮೂಲಕ ಗೆಹ್ಲೋಟ್ ಅವರು ಕೂಡ ಸ್ಥಳದಲ್ಲಿ ಉಪಸ್ಥಿತರಿದ್ದರು. ಹೂಗುಚ್ಛವನ್ನು ನೀಡಿದರು ರಾಜ್ಯಪಾಲರು. ಪ್ರಧಾನಿ ಮೋದಿಯನ್ನು ಬರಮಾಡಿಕೊಂಡಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಮೆಟ್ರೋ ಹಳದಿ ಮಾರ್ಗವನ್ನು ಉದ್ಘಾಟಿಸಲಿದ್ದಾರೆ. ಬಹುದಿನಗಳ ಕನಸಿದು ಬೆಂಗಳೂರಿಗರದು. ಎಷ್ಟೋ ದಿನಗಳಾಯಿತು ಕಾಮಗಾರಿ ಮುಗಿದು, ಯಾವಾಗಿದು ಉದ್ಘಾಟನೆ ಆಗುತ್ತೆ ಅಂತ ಕಾದು ಕುಳಿತಿದ್ರು ಜನರು. ತುಂಬ ಜನರಿಗೆ ಇದು ಹೆಲ್ಪ್ ಕೂಡ ಆಗುತ್ತೆ. ಅಂದರೆ 5 ನಿಮಿಷಕ್ಕೆ ಹೇಗೆ ಮೆಟ್ರೋಗಳು ಬಂದು ಹೋಗುತ್ತೋ ಆ ರೀತಿಯಲ್ಲಿ ಸಾಧ್ಯ ಇಲ್ಲ. ಯಾಕಂದರೆ ಕಡಿಮೆ ಟ್ರೈನ್ಗಳನ್ನು ಪ್ರಾಥಮಿಕವಾಗಿ ಬಿಡ್ತಾ ಇದ್ದಾರೆ. 3 ಟ್ರೈನ್ಗಳು ಮಾತ್ರ ಇರುತ್ತೆ. ಹಾಗಾಗಿ 20ರಿಂದ 25 ನಿಮಿಷದೊಳಗಡೆ ಬಂದು ಸೇರುತ್ತೆ. ಇನ್ನು IT-BTನಲ್ಲಿ ಕೆಲಸ ಮಾಡುವಂಥವ್ರಿಗೆ, ಈ ಎಲೆಕ್ಟ್ರಾನಿಕ್ ಸಿಟಿ ಸವಾಸವೇ ಬೇಡಪ್ಪ, ಆ ಕಡೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಅಂತ ಹೇಳ್ತಾ ಇದ್ದಂಥವ್ರಿಗೆ, ಸೊ ಅಂಥವ್ರಿಗೆಲ್ಲರಿಗೂ ಕೂಡ ಇದು ಒಂದು ಅನುಕೂಲವಾಗಲಿದೆ. ಇನ್ನು ಚಂಡೆ ವಾದ್ಯಗಳನ್ನು ನೋಡ್ತಾ ಇದ್ದೀರಿ. ಕಲಾ ವೈಭವಗಳನ್ನು ಕೂಡ ಕಣ್ತುಂಬಿಕೊಳ್ತಾ ಇದ್ದೀವಿ. ಶಾಸ್ತ್ರೋಕ್ತವಾಗಿ ಕಲಾ ವೈಭವದ ಮೆರುಗನ್ನು ನೀಡೋದ್ರ ಮೂಲಕ KSR ರೈಲು ನಿಲ್ದಾಣಕ್ಕೆ ಪ್ರಧಾನಿ ಮೋದಿ ಈಗಾಗಲೇ ತೆರಳುತ್ತಾ ಇದ್ದಾರೆ. ಅವರನ್ನು ಬರಮಾಡಿಕೊಳ್ಳಲಾಗ್ತಾ ಇದೆ. PM ಮೋದಿಗೆ ಹೂಗುಚ್ಛವನ್ನು ನೀಡಿ ಈಗ ಬರಮಾಡಿಕೊಂಡಿದ್ದಾಯಿತು. ಎಲ್ಲೆಲ್ಲೂ ಕೂಡ ಮೋದಿ ಮೋದಿ ಎನ್ನುವಂಥ ಘೋಷವಾಕ್ಯವೇ ಮೊಳಗ್ತಾ ಇದೆ. ಕೇಸರಿ ಬಾವುಟ ರಾರಾಜಿಸ್ತಾ ಇದೆ. ರಸ್ತೆಯ ಇಕ್ಕೆಲಗಳಲ್ಲಿ ಜನರು ನಿಂತು ಮೋದಿಯನ್ನ ಬರಮಾಡಿಕೊಳ್ತಾ ಇದ್ದಾರೆ. ಎಲ್ಲೆಲ್ಲೂ ಕೂಡ ಮೋದಿ ಮೋದಿ ಎನ್ನುವಂಥ ಘೋಷವಾಕ್ಯಗಳೇ ಮೊಳಗ್ತಾ ಇದೆ. ಪ್ರಧಾನಿ ಮೋದಿಯನ್ನ ಪ್ರೀತಿಯಿಂದ ಬರಮಾಡಿಕೊಳ್ತಿದ್ದಾರೆ. ಪ್ರಧಾನಿ ಮೋದಿ ಎಂಟ್ರಿ ಕೊಡ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. KSR ರೈಲ್ವೆ ನಿಲ್ದಾಣದತ್ತ ಪ್ರಧಾನಿ ಮೋದಿ
ಕೈಬೀಸಿ ಜನರನ್ನ ಪ್ರೀತಿಯಿಂದ ಮಾತನಾಡಿಸ್ತಾ ಇರುವಂತಹ ಪರಿ ಇದು. ಕಾರಿನ ಒಳಭಾಗದಲ್ಲೇ ಕುಳಿತು ಜನರಿಗೆ ಕೈ ಬೀಸ್ತಾ ಇದ್ದಾರೆ. ಜನರು ಕೂಡ ರಸ್ತೆಯ ಇಕ್ಕೆಲುಗಳಲ್ಲಿ ನಿಂತು ಮೋದಿಯವರನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ನಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಪ್ರಧಾನಿ ನರೇಂದ್ರ ಮೋದಿ ಈಗ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಪ್ರಮುಖವಾಗಿ ವಂದೇ ಭಾರತ್ ರೈಲು ಹಾಗೆ ಮೆಟ್ರೋ ಯೆಲ್ಲೋ ಲೈನ್ ಇದರ ಉದ್ಘಾಟನೆಗೆ ಇವತ್ತು ಬಂದಿರೋದು. ಬೆಳಗ್ಗೆಯಿಂದಲೇ ಮೇಕ್ರಿ ಸರ್ಕಲ್ ನಲ್ಲಿ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿತ್ತು. HAL ನಿಂದ ನೇರವಾಗಿ HQTC, ಅಲ್ಲಿಂದ ಈಗ ರಸ್ತೆ ಮಾರ್ಗದ ಮೂಲಕ KSR ರೈಲ್ವೆ ಸ್ಟೇಷನ್ ಹತ್ತ ಸಾಗ್ತಾ ಇದ್ದಾರೆ ಪ್ರಧಾನಿ ಮೋದಿ. ಸೊ TV9 ಮೂಲಕ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೋಡ್ತಾ ಇದ್ದಾರೆ. ತಮ್ಮ ಕಾನ್ವಾಯ್ ಜೊತೆಗೆ ಈಗ ಪ್ರಧಾನಿ ನರೇಂದ್ರ ಮೋದಿ ಸಾಗ್ತಿರುವಂತಹ ದೃಶ್ಯವನ್ನ. ಬಹಳ ದಿನಗಳ ನಂತರ ಪ್ರಧಾನಿ ಮೋದಿ ರಾಜಧಾನಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. 3 ವಂದೇ ಭಾರತ್ ರೈಲುಗಳಿಗೆ ಇವತ್ತು ಚಾಲನೆ ಕೊಡುವಂಥದ್ದು. ಸೊ ನಾವೀಗ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. HQTC ಹೆಲಿಪ್ಯಾಡ್ನಿಂದ ನಿರ್ಗಮಿಸಿ ಈಗ KSR ರೈಲ್ವೆ ಸ್ಟೇಷನ್ ಹತ್ತ ಪ್ರಧಾನಿ ನರೇಂದ್ರ ಮೋದಿ ಸಾಗ್ತಿರುವಂತಹ ದೃಶ್ಯವನ್ನು. ಸೊ ಇವತ್ತಿನ ಭಾನುವಾರ ಬೆಂಗಳೂರಿನ ಜನತೆ ಬಹಳಷ್ಟು ವರ್ಷಗಳಿಂದ, ಆಲ್ಮೋಸ್ಟ್ 8 ವರ್ಷಗಳಿಂದ ಕಾಯ್ತಾ ಇದ್ದಂಥ ದಿನ, ಯಾವತ್ತು ಯೆಲ್ಲೋ ಲೈನ್ ಉದ್ಘಾಟನೆ ಆಗುತ್ತೆ ಅಂತ. ಸೊ ಆರಂಭಿಕ ಹಂತವಾಗಿ 3 ಟ್ರೈನ್ಗಳನ್ನು ಈಗ ಅಲ್ಲಿ ಕಾರ್ಯಾಚರಣೆಗೆ ಇಳಿಸಲಾಗ್ತಾ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಅದನ್ನು ಇನ್ನಷ್ಟು ಹೆಚ್ಚಿಸಿ ಈ ಸಮಯ ಏನಿದೆ ಅದನ್ನು, ಆ ವೇಟಿಂಗ್ ಟೈಮ್ ಅದನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ ಎಲ್ಲ ಕೆಲಸಗಳಾಗ್ತಾ ಇದೆ. ಕಾರ್ಯಕರ್ತರಿಂದ ಈಗ ಜಯಘೋಷ ಕೇಳಿ ಬರ್ತಾ ಇದೆ. ಸಹಜವಾಗಿ ಪ್ರಧಾನಿ ನರೇಂದ್ರ ಮೋದಿ ಬರ್ತಿದ್ದಾರೆ ಅಂತಂದಾಗ ದೇಶದ ಯಾವುದೇ ಭಾಗದಲ್ಲೂ ಕೂಡ ಒಂದು ಸಂಚಲನ ಇರುತ್ತೆ. ಅದರಲ್ಲೂ ಬೆಂಗಳೂರು ನಾವು ನೋಡ್ತಾ ಇದ್ದೀವಿ. ಈಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ತಮ್ಮ ವೆಹಿಕಲ್ನ ಒಳಗಿಂದ ಪ್ರಧಾನಿ ನರೇಂದ್ರ ಮೋದಿ ಕೈ ಬೀಸ್ತಿರುವಂತಹ ದೃಶ್ಯಗಳನ್ನು. ಕಾರ್ಯಕರ್ತರತ್ತ ಕೈ ಬೀಸಿದ್ದಾರೆ ಪ್ರಧಾನಿ ಮೋದಿ. ಕಾರ್ಯಕರ್ತರು, ಅಭಿಮಾನಿಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಪ್ರಧಾನಿ ಅವರನ್ನ ಹತ್ತಿರದಲ್ಲಿ ಕಣ್ತುಂಬಿಕೊಳ್ಳೋಕೆ ಈಗ ರಸ್ತೆ ಇಕ್ಕೆಲಗಳಲ್ಲೂ ಕೂಡ ಸೇರಿದ್ದಾರೆ. 3 ವಂದೇ ಭಾರತ್ ರೈಲು ಹಾಗೆ ಯೆಲ್ಲೋ ಲೈನ್ ಫೇಸ್ 3 ಅದರೊಂದು ಶಂಕುಸ್ಥಾಪನೆ ಕೂಡ ಇದೆ. ಸೊ ಉದ್ಘಾಟನೆಯ ನಂತರ ಫೇಸ್ 3ಯ ಶಂಕುಸ್ಥಾಪನೆ ಕೂಡ ನೆರವೇರುತ್ತೆ. ಸೊ ತಮ್ಮ ವಾಹನದ ಒಳಗಿಂದ ಈಗ ಸೇರಿರುವ ಜನರಿಗೆ ಕೈ ಬೀಸ್ತಾ ಇರುವಂಥ ಪ್ರಧಾನಿ ಮೋದಿ, ಆ ದೃಶ್ಯಗಳನ್ನು ನೀವೀಗ TV9 ಮೂಲಕ ನೋಡ್ತಾ ಇರೋದು. ರಸ್ತೆ ಮಾರ್ಗವಾಗಿ ಈಗ KSR ರೈಲ್ವೆ ನಿಲ್ದಾಣದತ್ತ ಪ್ರಧಾನಿ ನರೇಂದ್ರ ಮೋದಿ ಸಾಗ್ತಿದ್ದಾರೆ. ಸೊ ಬೆಳಗ್ಗೆ 10:30ಕ್ಕೆ HAL ಏರ್ಪೋರ್ಟ್ಗೆ ಬಂದು ನಂತರ HQTCಗೆ ಬಂದು ಲ್ಯಾಂಡ್ ಆಗಿ ಈಗ ರಸ್ತೆ ಮಾರ್ಗದ ಮೂಲಕ ಪ್ರಧಾನಿ ಹೋಗ್ತಿರುವಂತಹ ನೇರ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ನಮ್ಮ ಮೆಟ್ರೋ, ಯೆಲ್ಲೋ ಲೈನ್ ಹಾಗೆ ವಂದೇ ಭಾರತ್ 3 ರೈಲುಗಳ ಉದ್ಘಾಟನೆ ಇವತ್ತಿದೆ. ಇದು ಪ್ರಧಾನಿ ಮೋದಿ ಅವ್ರನ್ನ ಬರಮಾಡ್ಕೊಂಡಂಥ ಸಂದರ್ಭ. ಸೊ HAL ಏರ್ಪೋರ್ಟ್ನಲ್ಲಿ ಪ್ರಧಾನಿ ಮೋದಿ ಅವ್ರನ್ನ ಬರಮಾಡ್ಕೊಂಡಂಥ ಸಂದರ್ಭ ನಾವು ನೋಡ್ತಾ ಇದ್ದೀವಿ. ಈಗ NTV ನಾಗರಾಜ್ ಅವ್ರನ್ನ ಕೂಡ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಸೊ ಏನು ಪ್ರೋಟೋಕಾಲ್ ಇರುತ್ತೆ ಪ್ರಧಾನಿ ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಬರಮಾಡ್ಕೊಳ್ತಿರುವಂಥ ದೃಶ್ಯ, ಒಂದು ಫೋಟೋವನ್ನು ನೋಡ್ತಾ ಇದ್ದಾರೆ. ಹಾಗೆ ಇನ್ನೊಂದು ಕಡೆ ಪ್ರಧಾನಿ ಮೋದಿ ರಸ್ತೆ ಮಾರ್ಗದ ಮೂಲಕ KSR ರೈಲ್ವೆ ಸ್ಟೇಷನ್ಗೆ ಈಗ ಸಾಗ್ತಿರುವಂಥ ದೃಶ್ಯವನ್ನು ನಾವು ನೋಡ್ಬೋದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ವಂದೇ ಭಾರತ್ ರೈಲಿನ ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತೆ. ಮಾರ್ಗ ಮಧ್ಯೆ ಸಾಕಷ್ಟು ಕಾರ್ಯಕರ್ತರು, ಅಭಿಮಾನಿಗಳು ಈಗ ಪ್ರಧಾನಿಯವ್ರನ್ನ ಹತ್ತಿರದಲ್ಲಿ ನೋಡಬೇಕು ಅಂತ ಸೇರಿದ್ದಾರೆ. ಸಾಕಷ್ಟು ಭದ್ರತೆಯ ಜೊತೆಗೆ ಇವತ್ತು ಪ್ರಧಾನಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ KSR ರೈಲ್ವೆ ಸ್ಟೇಷನ್ಗೆ ತಲುಪೋದು.
ಇನ್ನು ಏರ್ಪೋರ್ಟ್ನಲ್ಲಿ ವಿಪಕ್ಷ ನಾಯಕ ಅಶೋಕ್ ಹಾಗೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಬರಮಾಡ್ಕೊಂಡಂತಾದ್ರಿ ಒಂದು ಫೋಟೋವನ್ನು ನೋಡ್ತಾ ಇದ್ರಿ. ಈಗ ಪ್ರಧಾನಿ ನರೇಂದ್ರ ಮೋದಿಗೆ ಸ್ವಾಗತ ಕೋರಿದಂಥ ಸಂದರ್ಭ. ವಿಪಕ್ಷ ನಾಯಕ ಅಶೋಕ್ ಹಾಗೆ ಹಿರಿಯ ರಾಜಕಾರಣಿ BJPಯ BS ಯಡಿಯೂರಪ್ಪ ಅವ್ರನ್ನ ನಾವು ನೋಡ್ತಾ ಇದ್ವಿ, ಮಾಜಿ ಮುಖ್ಯಮಂತ್ರಿ. ಸೊ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಬಹಳ ಪ್ರೀತಿಯಿಂದ ಬರಮಾಡ್ಕೊಂಡ್ರು. ಮತ್ತೊಂದು ಕಡೆ KSR ರೈಲು ನಿಲ್ದಾಣ ಅಂತ ರೈಲ್ವೆ ಸ್ಟೇಷನ್ ಅಂತ ಈಗ ಮೋದಿ ಸಾಕ್ತಿರುವಂಥ ದೃಶ್ಯ. ಸೊ ರಸ್ತೆ ಮಾರ್ಗದ ಮೂಲಕ ಇನ್ನೇನು ಕೆಲವೇ ಹೊತ್ತಿನಲ್ಲಿ KSR ರೈಲ್ವೆ ಸ್ಟೇಷನ್ಗೆ ತಲುಪ್ತಾರೆ. ಅಲ್ಲಿನ ದೃಶ್ಯಗಳನ್ನು ಕೂಡ ನಿಮಗೆ ತೋರಿಸ್ತೀವಿ.